ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಕಾಯಿ ಒಬ್ಬಟ್ಟು, ಕಾಯಿ ಹೋಳಿಗೆ. ಸೊ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಈ ಥರದ್ದು ಕಾಯಿ ಉಳಿರುವಂಥದ್ದು ಎರಡನ್ನು ತೆರೆದ್ಬಿಟ್ಟು ಮಿಕ್ಸಿಯಲ್ಲಿ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಕಾಯಿ ಎರಡು ಹೋಳನ್ನು, ಅದಾದಮೇಲೆ ಸ್ವಲ್ಪ ಬಿಳಿ ಎಳ್ಳು, ಗಸಗಸೆ, ಕಡಲೆ, ಬೆಲ್ಲ, 1/4 kg ಕಡಿಮೆ, ಸ್ವಲ್ಪ ಏಲಕ್ಕಿ, ಆಮೇಲೆ 1/4 kg ಅರ್ಧಕ್ಕಿಂತ ಕಡಿಮೆ ಕಡಲೆ ಬೀಜ, ಆಮೇಲೆ ಮೈದಾ ಅರ್ಧ kg ಅರ್ಧಕ್ಕಿಂತ ಕಡಿಮೆ, ಆಮೇಲೆ ಸ್ವಲ್ಪ ಎಣ್ಣೆ, ನೀರು ಮತ್ತು ಚಿರೋಟಿ ರವೆ. ಸೊ ಇವಾಗ ನಾನು ಮೈದಾ ಏನು ತೊಗೊಂಡಿದ್ದೆ, ಸೊ ನಾನು ಜಾಸ್ತಿ ಕ್ವಾಂಟಿಟಿ ಮಾಡಲ್ಲ, ಹಾಗಾಗಿ ನಾನು ಸ್ವಲ್ಪನೇ ತೊಗೊಳ್ತೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೆನೆಸಿಡೋಣ ಸ್ವಲ್ಪ ಫಸ್ಟ್. ಅದಕ್ಕೆ ನೋಡಿ ಈ ರೀತಿ ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಎತ್ತಿಡೋಣ. ಫಸ್ಟು ಮೈದಾ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಇವಾಗ ಏನಿದೆ ಇದನ್ನು ಹುರ್ಕೊಳ್ಳೋಣ. ಫಸ್ಟು ಕಡಲೆ ಬೀಜ ಒಂದೊಂದಾಗಿ ಹುರ್ಕೊಳ್ಳೋಣ. ಇದನ್ನು ನೋಡಿ ಇವಾಗ ಆಗಿದೆ. ಸೈಡ್ಗೆ ಎತ್ತಿಡೋಣ ಒಂದು ಬೌಲ್ಗೆ. ಸ್ವಲ್ಪ ಬಿಸಿ ಆರಿದ ಮೇಲೆ ಕಡಲೆ ಬೀಜ ತೆಗಿಬೇಕು. ಅದಾದಮೇಲೆ ಬಿಳಿ ಎಳ್ಳು ಹುರ್ಕೊಳ್ಳೋಣ. ಅದಾದಮೇಲೆ ಗಸಗಸೆ, ಅದನ್ನೆಲ್ಲ ಹುರ್ಕೊಂಡು ಪೌಡ್ರ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಅದಾದಮೇಲೆ ಪಾಕಕ್ಕೆ ಒಂದು ಪಾತ್ರೆಯಲ್ಲಿ ಪಾಕ ಇಡಬೇಕಲ್ಲ, ಸೊ ಹಾಗಾಗಿ ಬೆಲ್ಲ ಏನಿದೆ ಸೊ ಅದು ಅಷ್ಟೇ 1/4 kg ಕಡಿಮೆನೇ ಇದೆ. ಅದನ್ನು ಒಂದು ಪಾತ್ರೆ ನೋಡಿ ಈ ಗ್ಲಾಸಲ್ಲಿ 1 ಗ್ಲಾಸ್ ಹಾಕ್ತೀನಿ. ಸೊ ನಾನೇನು ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇಲ್ವಲ್ಲ, ಹಾಗಾಗಿ 1 ಗ್ಲಾಸ್ ಸಾಕಾಗುತ್ತೆ. ಕಾಯಿ ಕೂಡ ಜಾಸ್ತಿ ಯೂಸ್ ಮಾಡ್ತಾ ಇಲ್ವಲ್ಲ ನಾನು. ನೋಡಿ ಇವಾಗ ಪಾಕ ಬರ್ತಾ ಇದೆ. ನೋಡಿ ಇನ್ನೂ ಇವಾಗ ಪಾಕ ಬಂದಿಲ್ಲ, ಇನ್ನು ಸ್ವಲ್ಪ ಬರಬೇಕು, ಸ್ವಲ್ಪ ಗಟ್ಟಿಯಾಗಿ ಬರಬೇಕು. ಸ್ವಲ್ಪ ಜಾಸ್ತಿ ಏನು ಬೇಡ. ಅದು ಕೈಗೆ ಅಂಟಬೇಕು, ಉಂಡೆ ಮಾಡಿಕೊಂಡ್ರೆ ಆಗಬೇಕು. ಆ ರೀತಿ ಪಾಕ ಬಂದರೆ ಸೊ ಚೆನ್ನಾಗಿ ಬರುತ್ತೆ ಹೂರ್ಣ ಅಂತ. ಸೊ ನೋಡಿ ಇವಾಗ ಬರ್ತಾಯಿದೆ, ಇವಾಗ ಚೆನ್ನಾಗಿ ಬಂದಿದೆ. ಸೊ ಇವಾಗ ಮಿಕ್ಸ್ ಮಾಡ್ಕೋಬೇಕೆಲ್ಲನೂ, ಒಂದೊಂದೇ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಬಂದಿದೆ ಇವಾಗ ಪಾಕ. ಸೊ ಫಸ್ಟ್ ಅದನ್ನು ಸೋಸ್ಕೊಳ್ಳೋಣ ಒಂದು ಗ್ಲಾಸ್ಗೆ. ಏನಾದರೂ ಕಲ್ಲು ಅಥವಾ ಏನಾದರೂ ಬಿದ್ದಿರುತ್ತೆ ಅಂದ್ಬಿಟ್ಟು ಸೋಸ್ಕೊಂಡು ಮತ್ತೆ ಅದೇ ಪಾತ್ರೆಗೆ ರಿಟರ್ನ್ ಹಾಕ್ಕೊಳ್ಳೋಣ ಅದನ್ನು. ಅದಾದಮೇಲೆ ಕಡಲೆ ಬೀಜದ್ದು, ಬಿಳಿ ಎಳ್ಳು, ಗಸಗಸೆ ಮತ್ತು ಕಡಲೆ, ಏಲಕ್ಕಿ ಏನೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನೆಲ್ಲ ಒಂದೊಂದು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನಿಧಾನಕ್ಕೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಅದೆಲ್ಲ ಗಂಟಾಗ್ಬಿಡುತ್ತೆ. ತಿನ್ನೋವಾಗ ಟೇಸ್ಟ್ ಇರಲ್ಲ. ಅದು ದಪ್ಪ ಹಾಗೆ ಸಿಗ್ತಾ ಇರುತ್ತೆ ಒಬ್ಬಟ್ಟಲ್ಲಿ. ನೋಡಿ ಸೊ ಅದನ್ನು ತಿರುಗಿಸ್ತಾನೆ ಇರಬೇಕು ನಿಧಾನಕ್ಕೆ, ಆ ರೀತಿ. ಇವಾಗ ಕಡಲೆ ಪುಡಿ ಮಾಡ್ಕೊಂಡಿದ್ವಲ್ವ ಜಾರ್ನಲ್ಲಿ, ಅದನ್ನು ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಕಡಲೆ ಬೀಜ ಪುಡಿ ಮಾಡಿರೋದಿದು, ಮತ್ತು ಕಾಯಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಾಯಿ ಎರಡೇ ಹೋಳು ಹಾಕಿರೋದ್ರಿಂದ, ಎರಡಷ್ಟೇ ಹಾಕಿರೋದ್ರಿಂದ ಜಾಸ್ತಿ ಏನು ಮಾಡ್ಕೊಂಡಿಲ್ಲ, ಸ್ವಲ್ಪ ಅಷ್ಟೇ ಮಾಡ್ಕೊಂಡಿದ್ದು. ಗೆಸ್ಟ್ ಬರ್ತಾಯಿದ್ರು ಮನೆಗೆ, ಹಾಗಾಗಿ. ಸೊ ನೋಡಿ ಇವಾಗ ಹೂರ್ಣ ರೆಡಿಯಾಗಿದೆ.
ಸೊ 1 ಸೆಕೆಂಡ್ ಕೆಳಗಡೆ ಇಡೋಣ, ಸ್ವಲ್ಪ ಬಿಸಿ ಆರ್ಕೊಳ್ಳಿ ಅಂದ್ಬಿಟ್ಟು. ನೋಡಿ ಇವಾಗ ಮೈದಾ ಚೆನ್ನಾಗಿ ನೆಂದಿದೆ, ನೆನ್ಕೊಂಡಿದೆ, ಸಾಫ್ಟಾಗಿದೆ. ಸೊ ಇವಾಗ ಸ್ಟವ್ ಮೇಲೆ ಹಂಚಿಟ್ಕೊಳ್ಳೋಣ ಒಬ್ಬಟ್ಟು ಸುಡೋದಕ್ಕೆ ಅಂದ್ಬಿಟ್ಟು. ಸೊ ಇವಾಗ ಒಬ್ಬಟ್ಟು ಮಾಡ್ಕೊಳ್ಳೋಣ. ಮೈದಾ ಸ್ವಲ್ಪ ತೊಗೊಂಡು ಈ ರೀತಿ ಒಂದು ಪೇಪರ್ ತೊಗೊಂಡು, ಒಬ್ಬಟ್ಟು ಮಾಡೋದು ಕವರ್ ಬರುತ್ತಲ್ಲ, ಸೊ ಅದನ್ನು ತೊಗೊಂಡು ಈ ಥರ ಒಳಗಡೆ ಹೂರಣ ಹಾಕಿ ಅದನ್ನು ಪೂರ್ತಿ ಕವರ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಜಾಸ್ತಿ ಮಾಡ್ಕೋಬೇಕಿಲ್ಲ ಅಂದರೆ ಕಿತ್ತೋಗ್ಬಿಡುತ್ತೆ, ಒಬ್ಬಟ್ಟು ತೊಟ್ಟೋದಕ್ಕಾಗೋದಿಲ್ಲ. ನೋಡಿ ಅದು ಸ್ವಲ್ಪ ಡ್ಯಾಮೇಜ್ ಆಗೋ ಹಂಗಿದೆ, ಆ ಥರ ಆಗಿಬಿಡುತ್ತೆ. ಎಣ್ಣೆ ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡು ಚೆನ್ನಾಗಿ ತೊಟ್ಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ನೋಡಿ ನಾನು ಎಲ್ಲ ಒಬ್ಬಟ್ಟನ್ನು ಅದೇ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಬಂದಿದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.